ಟೀ ಕಂಡ್ರೆ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ಟೀ ಲವರ್ಸ್ ಇದ್ದೀರಾ, ಈ ಒಂದು ವಿಡಿಯೋನ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ, ಟೇಸ್ಟಿಯಾಗಿ, ಈಸಿಯಾಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ಮಾಡೋ ಅಂಥ ರೆಸಿಪಿ. ಸ್ಪೆಷಲ್ ಟೀ ಅಂದರೂ ಕೂಡ ತಪ್ಪಾಗೋದಿಲ್ಲ. ರೋಸ್ ಟೀ ಅಂತ ಎಲ್ಲಾದರೂ ಕೇಳಿದ್ದೀರಾ? ಬನ್ನಿ ಸ್ನೇಹಿತರೆ, ಮನೆಯಲ್ಲೇ ಈಸಿಯಾಗಿ ರೋಸನ್ನು ಉಪಯೋಗಿಸ್ಕೊಂಡು ಟೀಯನ್ನು ಮಾಡೋಣ. ನಾನಿಲ್ಲಿ ಸುಮಾರು ಒಂದು 3 ಜನಕ್ಕೆ ಆಗೋವಷ್ಟು ನಾನಿಲ್ಲಿ ಟೀಯನ್ನು ಮಾಡ್ತಾಯಿದ್ದೀನಿ. ಅಂದರೆ 3 ಗ್ಲಾಸ್ ಅಂತ ಹೇಳ್ಬೋದು. ಇಲ್ಲಿ 2 ಗ್ಲಾಸಷ್ಟು ಹಾಲಿದೆ. ಅದಕ್ಕೆ ಸುಮಾರು ಒಂದು ಚಿಕ್ಕದಾಗಿರೋ ಅಂಥ 3 ರೋಸನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ನೋಡಿಕೊಂಡು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ಟೀ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮುಂದೆ ಹೇಳ್ತೀನಿ ಏನಕ್ಕೆ 3 ಸ್ಪೂನ್ ಹಾಕ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಇದು ಮಸಾಲ ಟೀ ಪುಡಿ ಇರೋದ್ರಿಂದ ಎನಿ ಬ್ರ್ಯಾಂಡ್ ಯಾವ್ದು ಬೇಕಾದರೂ ನೀವು ಉಪಯೋಗಿಸ್ಬೋದು. ನಾನಿಲ್ಲಿ 3 ಸ್ಪೂನಷ್ಟು ಹಾಕಿದ್ದೀನಿ. ಇದು ಚಿಕ್ಕದಾಗಿರೋ ಅಂಥ ಸ್ಪೂನ್, ಇದು 3 ಸ್ಪೂನಷ್ಟು ಹಾಕಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಸ್ನೇಹಿತರೆ, ಚೆನ್ನಾಗಿ ಕುದಿಬೇಕು. ರೋಸಲ್ಲಿರೋದು ಕಲರ್ ಎಲ್ಲ ಚೇಂಜ್ ಆಗಬೇಕು, ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಟೀ ಜೊತೆ ಹೊಂದ್ಕೊಬೇಕು. ಸೊ ಅಲ್ಲಿ ತನಕ ನಾವು ಕುದಿಸ್ಬೇಕಾಗತ್ತೆ. ಒಂದು 5 ನಿಮಿಷ ಟೀಯನ್ನು ಕುದಿಸ್ಬೇಕು. ಟೀ ಕುದ್ದಷ್ಟು ರುಚಿ ಜಾಸ್ತಿ, ಅದು ಕಲರು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಲು ಜೊತೆ. ಆ ರೋಸ್ ಫ್ಲೇವರ್ ಕೂಡ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಸುಮಾರು ಒಂದು 5 ನಿಮಿಷ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟೀ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಟೀ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋತಾ ಇದೆ. ಸೊ ಆದಷ್ಟು ಒಂದೊಳ್ಳೆ ಚೆನ್ನಾಗಿರೋ ಬ್ರ್ಯಾಂಡ್ ಟೀ ಪುಡಿಯನ್ನು ತೊಗೊಂಡ್ರೆ ಟೀ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಬ್ರ್ಯಾಂಡು ಅಂತ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ, ಇದು ಓನಾಗಿ ಮಾಡ್ತಾ ಇರೋವಂಥ ವಿಡಿಯೋ ಅಲ್ವಾ. ಸೊ ಅದಕ್ಕೆ ಹೇಳಿದ್ದು ಎನಿ ಬ್ರ್ಯಾಂಡ್ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು. ಆದಷ್ಟು ಕೆಮಿಕಲ್ಸ್ ಇಲ್ದಲೇ ಇರೋವಂಥದ್ದು, ಕಲರ್ ಇಲ್ದಲೇ ಇರೋವಂಥ ಟೀ ಪುಡಿಯನ್ನು ತೊಗೊಳ್ಳಿ. ನೋಡಿ, ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಇಲ್ಲಿ ಹೊಂದ್ಕೊಂಡಿದೆ. ಇವಾಗ ನಾನಿಲ್ಲಿ 3 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅಲ್ಲಿಗೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವೀಟು ಕೂಡ ಕರೆಕ್ಟಾಗಿ ಇರುತ್ತೆ. ನೀವಿಲ್ಲಿ ಸಕ್ಕರೆ ಬದಲಾಗಿಯೂ ಕೂಡ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಹೇಳಿದಾಗೆ 3 ಜನಕ್ಕೆ ಟೀ ಮಾಡ್ತಾ ಇರೋದ್ರಿಂದ ನಾನು ಈಗ ಮತ್ತೆ 1 ಗ್ಲಾಸಷ್ಟು ಹಾಲನ್ನು ಹಾಕಿದ್ದೀನಿ. ಮುಂಚೆ ನಾನು 2 ಗ್ಲಾಸಷ್ಟು ಹಾಲಿತ್ತು, 1 ಗ್ಲಾಸಷ್ಟು ಹಾಲನ್ನು ಮತ್ತೆ ಆ್ಯಡ್ ಮಾಡಿದಾಗ 3 ಗ್ಲಾಸ್ ಆಯಿತು. ಅಲ್ಲಿಗೆ ಕರೆಕ್ಟಾಗಿ 3 ಗ್ಲಾಸು ಟೀ ಆಯಿತು. ಸೊ ಇಲ್ಲಿ 3 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ಟೀ ಪುಡಿ, 3 ಸ್ಪೂನಷ್ಟು ಸಕ್ಕರೆ. ಪರ್ಫೆಕ್ಟ್ ಮೆಷರ್ಮೆಂಟು, ಯಾವುದು ಕೂಡ ಹೆಚ್ಚು ಕಡಿಮೆ ಅಂತ ಅನ್ನೋ ಹಾಗಿರಲಿಲ್ಲ. ಈ ಹಾಲನ್ನು ಹಾಕಿದ ಮೇಲೆ, ಇದು ಮೇಲಾಲ್ ಅಂತ ಹೇಳ್ತೀವಲ್ವ, ಸೊ ಇದನ್ನು ಹಾಕಿದ ಮೇಲೆ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಒಂದೇ ಸಲ ಹಾಲನ್ನು ಹಾಕಿ ಅದನ್ನು ಕುದಿಸ್ಕೊಂಡು ಮಾಡೋದಕ್ಕಿಂತ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೀ. ನೋಡಿ, ಇಲ್ಲಿ ಒಂದು ಕುದಿ ಬಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಕಲರು ನೀವು ಕೂಡ ನೋಡ್ತಾ ಇದ್ದೀರಾ, ಆ ರೋಸ್ ಪೆಟಲ್ಸ್ದು ಕೂಡ ಕಲರ್ ಚೇಂಜ್ ಆಗಿದೆ. ಸೊ ಈ ಟೈಮ್ನಲ್ಲಿ ಪರ್ಫೆಕ್ಟಾಗಿ ಟೀ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿ ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ ಅಥವಾ ಸ್ಟ್ರೈನ್ ಮಾಡಿಕೊಂಡು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಕರೆಕ್ಟು ಮೆಷರ್ಮೆಂಟ್ ಅಂತ ಹೇಳಿದೆ ಅಲ್ವಾ, 3 ಜನಕ್ಕೆ 3 ಗ್ಲಾಸು ಕರೆಕ್ಟಾಗಿ ಬಂದಿದೆ. ಸೊ 3 ಗ್ಲಾಸಿಗೆ ಪರ್ಫೆಕ್ಟಾಗಿರುವಂಥ ಮೆಷರ್ಮೆಂಟಲ್ಲಿ ಟೀ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಈ ಒಂದು ಟೀಯನ್ನು ಟ್ರೈ ಮಾಡ್ತೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.